ಬಂಡೀಪುರ ಅರಣ್ಯ ಸಂರಕ್ಷಣಾ ಅಧಿಕಾರಿಯಾಗಿ ಟಿ ಬಾಲಚಂದ್ರ ಅವರು ನೂತನವಾಗಿ ನೇಮಕಗೊಂಡಿದ್ದಾರೆ. ಅದರಲ್ಲೂ ಕೂಡ ಬಂಡೀಪುರದಲ್ಲಿ ಕಾಡ್ಗಿಚ್ಚಿನಿಂದ ಸಾಕಷ್ಟು 100 ಎಕರೆ ಪ್ರದೇಶ ಅರಣ್ಯ ನಾಶ ಆದ ನಂತರ ನೂತನವಾಗಿ ನೇಮಕ ಆಗಿದ್ದಾರೆ. ಅಧಿಕಾರಿನ ಕೇಳೋಣ. ಸರ್, ಹೊಸದಾಗಿ ಈಗ ನೇಮಕ ಆಗಿ ಹೊಸ ಸವಾಲಿನೊಂದಿಗೆ ಈ ಅಧಿಕಾರವನ್ನು ವಹಿಸಿಕೊಂಡಿದ್ದೀರಾ. ಈಗಿನ ಮಾಹಿತಿ ಪ್ರಕಾರ ಎಷ್ಟು ನಾಶ ಆಗಿದೆ, ಏನೇನು ಕ್ರಮ ಕೈಗೊಳ್ಳಬೇಕು ಅಂತ ಇದ್ದೀರಾ? ಈಗ ತಮಗೆಲ್ಲ ನಾನು ಹೇಳಿದಾಗೆ 4120 ಹೆಕ್ಟೇರ್ ನಿನ್ನೆ ಸಂಜೆವರೆಗೂ ನಮಗೆ ಸ್ಯಾಟಲೈಟ್ ಮುಖಾಂತರ ಬಂದಂಥ ಒಂದು ನಿಖರವಾದ ಮಾಹಿತಿ ಅನುಸಾರ ನಾನು ಹೇಳ್ತಾ ಇದ್ದೆ. ಈ 4120 ಹೆಕ್ಟೇರಲ್ಲಿ 2 ಥರ ಇದೆ. ಒಂದು ಗ್ರೌಂಡ್ ಫೈರ್, ಒಂದು ಗ್ರೌಂಡ್ ಫೈರ್. ಎರಡು ಈ ಗ್ರೌಂಡ್ ಫೈರ್ ಏನಂದರೆ ನೆಲಬೆಂಕಿ ಅಂತ ನಾವು ಏನು ಕರಿತೀವಿ, ಅಲ್ಲಿ 1-2 ಮಳೆಗೆ ಅಥವಾ 1-2 ಸೀಸನ್ಸಲ್ಲಿ ಅದು ಸರಿ ಹೋಗ್ತಕ್ಕಂಥ ಕ್ರಮ ಇದೆ. ಆದರೆ ಗ್ರೌಂಡ್ ಫೈರ್ ಏನಾಗಿದೆ, ಕೆಲವು ವರ್ಷಗಳು ಬೇಕಾಗ್ತದೆ. ಏನ್ ಸರ್ ಅದು ಗ್ರೌಂಡ್ ಫೈರ್ ಅಂತಂದ್ರೆ? ಗ್ರೌಂಡ್ ಫೈರ್ ಅಂತಂದ್ರೆ ಗ್ರೌಂಡ್ ಫೈರ್ ಅಂತಂದ್ರೆ ಮರಗಳಿಗೆ ಹತ್ಕೊಂಡು ಉಳಿತಕ್ಕಂಥ ಬೆಂಕಿ. ಅಂದ್ರೆ ಮರ ಟಾಪ್ ಆಫ್ ದಿ ಟ್ರೀ, ಮರಗಳು ಸೇರಿಸ್ಕೊಂಡು ಹುಲ್ಲಿನ ಎತ್ತರ ಅಷ್ಟು ಇದ್ದಿದ್ರಿಂದ ಬೆಂಕಿ ಕೂಡ ಮರದ ತುದಿ ಇರ್ತದೆ, ಅಲ್ಲಿ ಸ್ವಲ್ಪ ಹತ್ಕೊಂಡು ಉಳಿದೆ. ಬಟ್ ನಿಮ್ಗೆಲ್ಲ ಗೊತ್ತಿದ್ದಂಗೆ ಹುಲ್ಲಿನ ಅಂಶ ಜಾಸ್ತಿ ಇತ್ತು, ಮರಗಳ ಅಂಶ ಅಷ್ಟು ಇಲ್ದಿದ್ರು ಸಹ ಹಲವಾರು ವರ್ಷಗಳ ಮರಗಳು ಸ್ವಲ್ಪ ಅವು ನಾಶ ಆಗಿದೆ. ಬಟ್ ನೆಲಬೆಂಕಿ ಏನಂತೀನಿ, ಕೇವಲ ಹುಲ್ಲು ಸುತ್ತಕ್ಕಂಥದ್ದು. ಅದು ಒಂದು ಮಳೆ ಬಿದ್ದ ತಕ್ಷಣ ಅಲ್ಲೆಲ್ಲೇ ಪ್ರದೇಶ ಇದೆ, ಹಸರಾಗ್ತದೆ. ಅದನ್ನ ನನ್ಸು ಕಷ್ಟ, ಸ್ವಲ್ಪ ನನ್ಸು ಕಷ್ಟ, ಬಹಳ ಕಷ್ಟ. ಅದು ಒಂದ್ಸರಿ ಬೆಂಕಿ ಬಿದ್ದ ಮೇಲೆ ಗಾಳಿ ಮತ್ತು ಈ ಬೆಂಕಿಯ ಬಿಸಿಲಿನ ತೀವ್ರತೆ ಜಾಸ್ತಿ ಆಗ ಬೆಂಕಿ ಅನ್ಸೋದು ತುಂಬಾ ಕಷ್ಟಕರ. ನೀವೆಲ್ಲ ನೋಡಿದ್ರಿ, ಕಳೆದ ಒಂದು ವಾರದಿಂದನೂ ನೋಡಿದ್ರಿ. ಅದು ಬೆಂಕಿ ಹತ್ತೋದಕ್ಕಿಂತ ಮುಂಚೆ ನಾವು ಏನು ಕ್ರಮಗಳನ್ನ ಕೈಗೊಳ್ಳಬೇಕು, ಬಹುತೇಕ ಎಲ್ಲ ಕ್ರಮ ಕೈಗೊಂಡ್ರು ಸಹ ಕೆಲವು ಕಿಡಿಗೇಡಿಗಳಿಂದ ಇವ್ರಿಗೆ ಕಂಟ್ರೋಲ್ ಸಿಗದಂಗೆ ಏನ್ ಮಾಡ್ತಾರೆ. ಈಗ ಆ ಗ್ರೌಂಡ್ ಫೈರ್ ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಈಗ ಗ್ರೌಂಡ್ ಫೈರ್ ಅಂದ್ರೆ ನಾವು ಫೈರ್ ಇದೆಯಲ್ಲ, ಈ ಬುಡದಲ್ಲಿ ಮೇಲೆ ಮರದಲ್ಲಿ ಬೆಂಕಿ. ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ನೋಡಿ ಇಲ್ಲಿ ಕಾಣ್ತಾ ಇದೆ ಯುಕಲಿಪ್ಟಸ್ ಟ್ರೀ, ಎಣ್ಣೆ ಮರ, ಎಣ್ಣೆ ಅಂಶ ಇರ್ತಕ್ಕಂಥ. ಒಂದ್ಸರಿ ಅದನ್ನ ಬೆಂಕಿ ಹತ್ಕೊಂಡ್ಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶನೇ ಬಳಸ್ಕೊಂಡು ಹೆಚ್ಚಿನ ಇದರಲ್ಲಿ ಉಳಿತದೆ. ಈ ಭಾಗದಲ್ಲಿ ತಾವೆಲ್ಲ ಗಮನಿಸಿದ್ರೆ ಯುಕಲಿಪ್ಟಸ್ ಜಾಸ್ತಿ ಇದೆ. ಅದರಲ್ಲಿ ಒಂದ್ಸರಿ ಬೆಂಕಿ ಹತ್ಕೊಂಡ್ಬಿಡ್ತು ಅಂದ್ರೆ ಎಣ್ಣೆನ ನೀವು ಬೆಂಕಿಗೆ ಹಾಕಿದ್ರೆ ಏನಾಗ್ತದೆ ಆ ತರ ನಿಮ್ಗೆ ಕಂಡು ಬಂದಿದೆ ಈಗ. ಪ್ಲಸ್ ಈ ಹುಲ್ಲಿನ ಎತ್ತರ ಕೂಡ ಜಾಸ್ತಿ ಇದ್ರಿಂದ ಅದಕ್ಕೆ ಪೂರಕವಾಗಿ ಬೆಂಕಿ ಮತ್ತು ಬಿಸಿಲಿನ ತೀವ್ರತೆ, ಗಾಳಿ, ಇವು 3 ಇದ್ದಾಗ ಬಹಳ ಕಷ್ಟ ಆರಿಸೋದು. ನಮ್ಮ ಹಿಂದಿದ್ದಂತ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ನೀವೀಗ ನೀವು ವಹಿಸ್ಕೊಂಡಾದ್ಮೇಲೆ ನೀವೀಗ ಒಂದಿಷ್ಟು ಪರಿಶೀಲನೆ ಎಲ್ಲ ನಡೆಸಿರ್ತೀರಾ, ಇದು ಮೇಲ್ನೋಟಕ್ಕೆ ಹೇಗಾಗಿದೆ ಅಂತ ಗೊತ್ತಾಯ್ತು? ಈಗ ಒಂದೇ ದಿನ ಒಂದೇ ಕಡೆ ಅಥವಾ ಒಂದು 500-1000 ಮೀಟರ್ ದೂರದಲ್ಲಿ ಬೆಂಕಿ ಹಾಕ್ತಾ ಇದೆ, ಎಲ್ಲರೂ ಕೊಟ್ಕೊಂಡು ಹೋಗಿದ್ದಾರೆ. ಒಂದು ಕಡೆ ಹೊಡೆದ್ರೆ ಇನ್ನೊಂದು ಕಡೆ ಬರ್ತಾ ಇರ್ತದೆ. ಸೊ ಉದ್ದಕ್ಕೂ ಕೊಟ್ಕೊಂಡು ಹೋಗಿದ್ದಾರೆ. ಯೂಶುವಲಿ ಇವ್ರು ಏನ್ ಮಾಡ್ತಾರೆ, ಅಂತ ಹೇಳ್ತೀರಾ? 100% ಮ್ಯಾನ್ ಮೇಡ್. ಈಗ ಎಷ್ಟು ಜನ ಬಂಧನ ಆಗಿದೆ, ಆತರ ಅವ್ರ ಮೇಲೆ ಏನಾದ್ರು ಕ್ರಮ ಇದೆ? ಈಗ ನಾನು ತಮ್ಮ ತರನೇ ಒಬ್ಬರು ಬಂಧನ ಆಗಿದೆ ಅಂತೇಳಿ ನಾನು ತಮ್ಮ ತರ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಓದಿದ್ದೀನಿ. ಅಲ್ಲ, ನೀವು ಅಧಿಕಾರಿಯಾಗಿ ನಿಮಗೆ ಮಾಹಿತಿ ಬಂದಿರೋ ಅರೆಸ್ಟ್ ಆಗಿದಾರ? ಒಬ್ಬರೇ ನಾವು ವಶಪಡಿಸ್ಕೊಂಡಿದ್ದೀವಿ ಅಂತೇಳಿ ಹೇಳಿದ್ದಾರೆ. ಬಟ್ ನಮ್ಮ ರೆಕಾರ್ಡ್ಸ್ ಪ್ರಕಾರ ಪರಿಶೀಲಿಸಿ ನಾನು ಹೇಳ್ತೀನಿ. ಅದೇ ತರ ಇನ್ನು 15 ಜನನ ವಿಚಾರಣೆಗಾಗಿತ್ತು. ಒಂದಿಷ್ಟು ಹಳ್ಳಿಗಳ ಸುತ್ತಮುತ್ತ ಹಳ್ಳಿಗಳು ಅವ್ರು ಹೇಳೋ ಪ್ರಕಾರ ಅರಣ್ಯ ಸಿಬ್ಬಂದಿಗಳು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಆರೋಪ ಕೂಡ ಮಾಡ್ತಿದ್ದಾರೆ. ಈಗ ನಾವು ಹಳ್ಳಿಗಳಿಯಕ್ಕಾಗ ಕೆಲವರು ಸ್ವಲ್ಪ ಇದನ್ನ ಬಹಳ ಕ್ಯಾಶುವಲ್ ಅಂತ ಏನು ಹೇಳ್ತೀವಿ, ನಿರ್ಲಕ್ಷ್ಯತನ ಅಂತ ಕೆಲವು ಸಿಬ್ಬಂದಿದು ಎದ್ದು ಕಾಣ್ತಿದೆ. ಬಟ್ ಅದಕ್ಕೆ ನಾವು ಕ್ರಮ ಕೈಕೊಳ್ತೀವಿ. ಮೈ ಮರ್ತಿರ್ತಂಗೆ ಕಾಣ್ತಾ ಇದ್ದಾರೆ. ಸ್ವಲ್ಪ ಇನ್ನೇನು ಬೆಂಕಿ ಆಗಲ್ಲ, ಎಲ್ಲ ಕ್ರಮ ತಗೊಂಡಿದೀವಿ. ನಾವು ಕ್ರಮ ತೆಗೆದುಕೊಂಡ ತಕ್ಷಣ ಎಲ್ಲ ಬೆಂಕಿ ಆಗಲ್ಲ ಅಂತ ನಾವು ಮೈ ಮರಿಬಾರ್ದು. ಯಾವಾಗ ಎಚ್ಚರವಾಗಿರ್ಬೇಕು, 24 ಗಂಟೆನೂ ಎಚ್ಚರ ಇರಬೇಕು. ಯಾರೇ ತಪ್ಪಿತಸ್ಥರಿದ್ದು ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ? ಅಧಿಕಾರಿ ಆಗಿರ್ಬೋದು, ಯಾರೇ ಇರಲಿ. ಈಗ ಓವರ್ ಆಲ್ ಕಂಟ್ರೋಲ್ ಬಂದಿದೆಯಾ ಸರ್ ಸಂಪೂರ್ಣ? ನೀವೇ ನೋಡ್ತಾ ಇದ್ದೀರಿ. ಈಗ ನಾನು ಬೆಳಗ್ಗೆ 10:30 ಮಾಹಿತಿ ಪ್ರಕಾರ 10:10ವರೆಗೆ ಎಲ್ಲಾ ರೇಂಜ್ಗಳಿಂದ ಮಾಹಿತಿ ಪಡೆದಿದ್ದೀನಿ. ಯಾವುದೇ ರೀತಿಯಾಗಿ ಬೆಂಕಿ ಇಲ್ಲ ಅಂತ ಹೇಳಿದ್ದಾರೆ. ಹಂಗಾಗಿ ಬೇರೆ ಜಾಗದಿಂದ ಬಂದಂತ ಸಿಬ್ಬಂದಿಗಳನ್ನ ಕೂಡ ನನಗೆ ವಾಪಸ್ ಕಳಿಸಾಯ್ತು. ಯಾರನ್ನ ಕಳಿಸಿದ್ರ? ಹೆಲಿಕಾಪ್ಟರ್ ಕೂಡ ಬಳಕೆ ಆಗಿತ್ತು. ಹೌದು, ಹೆಲಿಕಾಪ್ಟರ್ ಒಂದು ನಮ್ಮ ಸ್ಟೇಷನ್ ಆಗಿತ್ತು ಮೈಸೂರಿನಲ್ಲೇನೆ. ಅವ್ರು 10 ಗಂಟೆವರೆಗೂ ನಮಗೆ ಹೇಳಿದ್ರು, ಇನ್ನು ಇವತ್ತು ಇರಬೇಕು ಅಂತಂದ್ರೆ ತಾವು ದಯಮಾಡಿ ತಿಳಿಸಿ ಅಂತ. ನಾವು ಆಲ್ರೆಡಿ ತಿಳಿಸಿ ಆಯಿತು, ನಮಗೇನು ಅವಶ್ಯಕತೆ ಇಲ್ಲ ಹೆಲಿಕಾಪ್ಟರ್ದು. 2 ಹೆಲಿಕಾಪ್ಟರ್ ತಮಗೆಲ್ಲ ಗೊತ್ತಿದ್ದಂಗೆ ಬಳಕೆ ಆಗಿತ್ತು. ಸರ್ಕಾರಕ್ಕೆ ನಾವು ಚಿರಋಣಿ. ಅವರು ಕಳಿಸಿದ್ದಾರೆ. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಹೆಲಿಕಾಪ್ಟರ್ ಬಳಕೆ ಆದಂತ ಇದು ಒಂದು ಉದಾಹರಣೆ ಸರ್. ಆಮೇಲೆ ಇದುವರೆಗೂ ಕೂಡ ಯಾವ್ದು ಕೂಡ ಪ್ರಾಣಿಗಳು ಇದಾಗಿರೋದನ್ನ ನಾವು ಪೇಪರ್ ನಿಮ್ಗೆ ಇರೋ ಮಾಹಿತಿ ಕಂಡಿಲ್ಲ. ನಿಮ್ಮ ಅಧಿಕಾರಿಗಳು ತಿಳಿಸಿರೋ ಪ್ರಕಾರ ಅಧಿಕಾರಿಗಳು ತಿಳಿಸಿದ್ರೆ ನಾನು ಉದ್ದಕ್ಕೂ ಈಗ ನೋಡ್ಕೊಂಡು ಬರ್ತಾ ಇದ್ದೀನಿ.
ಪ್ರಾಣಿಗಳ ಸತ್ತು ಕರ್ಕಲಾಗಿದ್ದು ನಾವು ಯಾವುದು ಕಂಡಿಲ್ಲ. ಓಕೆ, ಈಗ ಇಷ್ಟೆಲ್ಲ ಆಗೋಯ್ತು ಸರ್, ಈಗ ಏನ್ ಕ್ರಮ ಕೈಗೊಳ್ಬೇಕು ಅಂತ ಇವತ್ತು ಚಾರ್ಜ್ ತಗೊಂಡಿದ್ದೀರಾ? ಈಗ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪಗಳಿದ್ರೆ ಅವನ್ನ ಸರಿಪಡಿಸೋದು ಮೊಟ್ಟ ಮೊದಲನೇ ಒಂದು. ಸಿಬ್ಬಂದಿಗಳು ಈ ಬೆಂಕಿಯಿಂದ ಯಾವ ರೀತಿಯಾಗಿ ಲ್ಯಾಕ್ಸಿಟಿ ಮಾಡಬಾರ್ದು, ಕ್ಯಾಶುವಲ್ನೆಸ್ ಇರಬಾರ್ದು, ಆ ಥರ ಒಂದು ಮೋಟಿವೇಟ್ ಮಾಡೋದು ನನ್ನ ಕೆಲಸ. ಹಳ್ಳಿಗಳ ಎಲ್ಲ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ಈಗ ಬೆಂಕಿ ಬರೀ ಇಲಾಖೆ ವತಿಯಿಂದ ನಾವು ಕ್ರಮ ತೆಗೆದ ತಕ್ಷಣ ಆಗೋದಿಲ್ಲ ಅಂತಲ್ಲ, ಇದು ಕಾಡು ಎಲ್ಲರದು. ಕಾಡು ಏನು ಅರಣ್ಯ ಇಲಾಖೆ ಕಾಡಲ್ಲ, ಇದು ಕಾಡು ಎಲ್ಲರದು. ಮತ್ತೆ ಹಸಿರಾಗಿಸೋ ಕೆಲಸ ಎಲ್ಲ ಇಲಾಖೆ, ಸರ್ಕಾರ, ಸಾರ್ವಜನಿಕರ ಜವಾಬ್ದಾರಿ ಆಗಿರ್ತದೆ. ನಾವು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ಸರ್ಕಾರದ ಎಲ್ಲ ಯೋಜನೆಗಳು ಈ ಏನು ಪ್ರದೇಶ ಸುಟ್ಟಿದೆ ಅದನ್ನ ಪುನಶ್ಚೇತನಗೊಳಿಸಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು ಸರ್. ಇದು ನೂತನ ಅಧಿಕಾರಿ ಟಿ ಬಾಲಚಂದ್ರ ಅವರ ಮಾತು. ಮತ್ತೆ ನಾವು ಈಗಾಗಲೇ ಈ ಹಳ್ಳಿಗರಾಗಿರ್ಬೋದು ಮತ್ತೆ ಅಧಿಕಾರಿಗಳು ಯಾರೇ ಇರ್ಬೋದು ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬಂಡೀಪುರನ ಮತ್ತೆ ಹಸಿರಾಗಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವೀಂದ್ರ ಜೊತೆ ಶರತ್ ಕಪ್ಪಳ್ಳಿ, ಸುವರ್ಣ ನ್ಯೂಸ್, ಬಂಡೀಪುರ.